ನಮಸ್ಕಾರ. ನಾನು ಬಾತ್ವಿಲಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘ ಸೋರೇಗೌಡನ ಕೋಟೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಕಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಾಲಿ ಅಧ್ಯಕ್ಷ ಎಂ ಕೃಷ್ಣಗೌಡ ಅವರು ಮಾತನಾಡಿ, 15 ವರ್ಷಗಳಿಂದ ನಾವು ರೈತರ ಪರವಾಗಿ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಆದ್ದರಿಂದ ಇಂದು ನಮ್ಮ ಪಕ್ಷಕ್ಕೆ ಗೆಲುವು ಸಿಕ್ಕಿದೆ ಎಂದು ಮಾತನಾಡಿದರು. ವರದಿ ಬಿಎಂ ಸಾಕಪ್ಪ, ಬಂಗಾರಪೇಟೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕಸಬಾ ವ್ಯವಸಾಯ ಸೇವಾ ಸಹಕಾರ ಸಂಘದ 5 ವರ್ಷದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ 11 ಜನ ನಿರ್ದೇಶಕರ ನಾಮಪತ್ರ ಸಲ್ಲಿಸಿದ್ದು, ನಾನು ಅವಿರೋಧವಾಗಿ ಠೇವಣಿದಾರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೆ. ಮತ್ತು ಇನ್ನು 10 ನಿರ್ದೇಶಕರಿಗೆ ನಾಮಿನೇಷನ್ ಹಾಕಿಸಿ 10ಗೆ 10 ಆಪೋಸಿಟ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ರು. ಎನ್ ಡಿ ಎ ಅಭ್ಯರ್ಥಿಗಳು 10 ಜನ ಹಾಕಿದ್ರು. ಕಾಂಗ್ರೆಸ್ಸಿಂದ ನಾವು 10 ಜನ ಹಾಕಿದ್ವಿ. ಇವತ್ತು ಏನು ನಾವು BCMP, SC ಮತ್ತು ಒಂದು ಜನರಲಲ್ಲಿ 3 ಸೀಟ್ ಅವ್ರು ಗೆದ್ಕೊಂಡಿದ್ದಾರೆ. ಮಿಕ್ಕ ಮಹಿಳಾ ಮತ್ತು ಜನರಲ್ಲು BCMA 3 ಕ್ಷೇತ್ರ, ಎಲ್ಲ ಕ್ಷೇತ್ರದಿಂದ ನಾವು ಇವತ್ತು ಆಯ್ಕೆಯಾಗಿದ್ದೀವಿ. ಭಾಳ ಜಿದ್ದಾಜಿದ್ದಿಯಿಂದ ನಡೆದ ಚುನಾವಣೆ. ನಿಮಗೆ ಗೊತ್ತೆಲ್ಲನೋ, ಇಡೀ ಕಸಬಾದಲ್ಲಿರೋ ಲೀಡರ್ಗಳೆಲ್ಲ ಇಲ್ಲೂ ಬಂದು ಪ್ರತಿದಿನ ಟಿಕಾಣ ಹಾಕಿ ದುಡ್ಡು ಸುರಿದು ನಮ್ಮನ್ನು ಸೋಲಿಸ್ಬೇಕು ಅಂತ ಭಾಳ ಚಾಲೆಂಜ್ ಮಾಡಿದ್ರು. ನಮ್ಮ ರೈತರು ನಾವು ಮಾಡಿರೋ ಸಹಾಯ ಇವತ್ತು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಇದೇ ರೀತಿ ನಾವು ರೈತರಿಗೆ ಚಿರಋಣಿಯಾಗಿರ್ತೀವಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಹೇಳ್ತೇನೆ. ದಾಸಪ್ಪ, ಇಲ್ಲ ನಂದ BCMA ಮತ್ತು ರವಿ BCMA ಇಂದ ನಮ್ಮ ನಂದಕುಮಾರ್ ಅವರು, ಮತ್ತು ಮಹಿಳಾ ಇಬ್ಬರು ಶಾರದಮ್ಮ ಮತ್ತು ಗಿರಿಜಮ್ಮ ಅವರು ಇಬ್ಬರು ಆಯ್ಕೆಯಾಗಿದ್ದಾರೆ. ಒಟ್ಟು 8 ಜನ, 9 ಜನ. ಮತ್ತು ನಾನು ಬರೋವರಿಂದ ನಮ್ಮ ಗೋವಿಂದಣ್ಣ ಅವರು, ಸಿ ಗೋವಿಂದಪ್ಪ ಅವರು ಆಯ್ಕೆಯಾಗಿದ್ದಾರೆ. ಗ್ರಾಮೀಣ ಸಹಕಾರ ಸಂಘದಿಂದ ಸೋರೇಗೌಡನ ಕೋಟೆ, ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು 7/1/2026 ನಿಗದಿಪಡಿಸಿ ಇವತ್ತು ಮತದಾನ ನಡೆಸಲಾಯಿತು. ಮತ್ತು ಮತದಾನ ನಂತರ ಮತ ಎಣಿಕೆ ಕಾರ್ಯ ಮುಗಿದು ಈಗ ಫಲಿತಾಂಶವನ್ನು ಘೋಷಣೆ ಮಾಡ್ತಾ ಇದ್ದೀನಿ. ಈಗ ಮತದಾನದಲ್ಲಿ ಗಳಿಸಿರುವ ಮತಗಳನ್ನು ಹೇಳ್ತಾ ಇದ್ದೀನಿ. ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಲ್ಲಿ ಉಮೇಶ್ ಸಿ 49 ಮತಗಳನ್ನು ಪಡೆದಿದ್ದಾರೆ. ಗೋವಿಂದಪ್ಪ 42 ಮತಗಳನ್ನು ಪಡೆದಿದ್ದಾರೆ. ದಾಸಪ್ಪ 48 ಮತಗಳನ್ನು ಪಡೆದಿದ್ದಾರೆ. KN ನಾಗರಾಜ್ ಬಿನ್ ಕೆಂಚಪ್ಪ 40 ಮತಗಳನ್ನು ಪಡೆದಿದ್ದಾರೆ. ನಾಗರಾಜ್ TN ಬಿನ್ ನಾರಾಯಣಪ್ಪ 45 ಮತಗಳನ್ನು ಪಡೆದಿದ್ದಾರೆ. ರವಿ ಎಲ್ಲು 43 ಮತಗಳನ್ನು ಪಡೆದಿದ್ದಾರೆ. ರವೀಂದ್ರನಾಥ 39 ಮತಗಳನ್ನು ಪಡೆದಿದ್ದಾರೆ. ವೆಂಕಟೇಶಪ್ಪ 42 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಎನಲ್ಲಿ ಗುಂಡಪ್ಪ 41 ಮತಗಳನ್ನು ಪಡೆದಿದ್ದಾರೆ. KN ನಂದಗೋಪಾಲ 50 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಬಿನಲ್ಲಿ ನಾರಾಯಣಸ್ವಾಮಿ G 44 ಮತಗಳನ್ನು ಪಡೆದಿದ್ದಾರೆ. ಮಂಜುನಾಥ 49 ಮತಗಳನ್ನು ಪಡೆದಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಲ್ಲಿ ಗಿರಿಜಮ್ಮ 48 ಮತಗಳನ್ನು ಪಡೆದಿದ್ದಾರೆ. KM ಶಾರದಮ್ಮ 49 ಮತಗಳು. ಶೋಭಾ 39 ಮತಗಳು. ಸೌಭಾಗ್ಯ 49 ಮತಗಳು. ಪರಿಶಿಷ್ಟ ಜಾತಿ ನಲ್ಲಿ ಚಂದ್ರಶೇಖರ್ 47 ಮತಗಳನ್ನು ಪಡೆದಿದ್ದಾರೆ. ಚಂದ್ರಕುಮಾರ್ ನಾಗದೇವ 42 ಮತಗಳನ್ನು ಪಡೆದಿದ್ದಾರೆ. ಸಾಲಗಾರ ಅಲ್ಲ ಕ್ಷೇತ್ರದಲ್ಲಿ ಗೋವಿಂದರಾಜು 15 ಮತಗಳನ್ನು, ಶೋಭಾ KM 14 ಮತಗಳನ್ನು ಪಡೆದಿದ್ದಾರೆ. ಅದೇ ರೀತಿ ಈಗ ಮುಂದಿನ ಇದು ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳಿಗೆ ಆಯ್ಕೆಯಾಗಿರುವಂಥ ನಿರ್ದೇಶಕರು ಈ ಕೆಳಕಂಡು ನಿಂತಿದ್ದಾರೆ. ಉಮೇಶ ಸಿ ಚಿನ್ನರಾಜು ಕಾರಹಳ್ಳಿ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ದಾಸಪ್ಪ ಬಿನ್ ಮನಿಸ್ವಾಮಿ ಗೌಡ ದೊಡ್ಡೂರು ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ನಾಗರಾಜ್ TN ನಾರಾಯಣಪ್ಪ ತಿಮ್ಮಾಪುರ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ರವಿ ಎಲ್ ಲಕ್ಷ್ಮೀನಾರಾಯಣಪ್ಪ ತಮ್ಮೇನಹಳ್ಳಿ ಸಾಲಗಾರ ಕ್ಷೇತ್ರ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. KN ನಂದಗೋಪಾಲ ನಾಗರಾಜ್ ಕಾರಹಳ್ಳಿ ಸಾಲಗಾರ ಕ್ಷೇತ್ರ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಚಂದ್ರಕುಮಾರ್ ಗುರುನಾಥ್ ಸೋರೇಗೌಡನ ಕೋಟೆ ಸಾಲಗಾರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. KM ಶಾರದಮ್ಮ M ಪ್ರಕಾಶ್ ಸೋರೇಗೌಡನ ಕೋಟೆ ಸಾಲಗಾರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಗಿರಿಜಮ್ಮ
ಡೇಟ್ ಈಶ್ವರಯ್ಯ ಸೊರೇಗೌಡನ ಕೋಟೆ ಸಾಲಗಾರ ಕ್ಷೇತ್ರ ಮಹಿಳಾ ಮೀಸಲು ಸ್ಥಾನದ ಆಯ್ಕೆಯಾಗಿದ್ದಾರೆ. ಎಂ ಕೃಷ್ಣೇಗೌಡ ವೆಂಕಟಪ್ಪ ಸೊರೇಗೌಡನ ಕೋಟೆ ರೇವಣದಾರರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೋವಿಂದರಾಜು ಸುಬ್ಬಯ್ಯ ಸೊರೇಗೌಡನ ಕೋಟೆ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ. ಈ ಒಂದು ಚುನಾವಣೆಯನ್ನು ಸುಸೂತ್ರವಾಗಿ ಎಲ್ಲ ನಿರ್ದೇಶಕರು ಮತ್ತು ಮತದಾರರು ಎಲ್ಲ ಸಾವಧಾನವಾಗಿ ಈ ಚುನಾವಣೆಯನ್ನು ನಡೆಸಿಕೊಟ್ಟು ಚುನಾವಣೆ ಶಾಂತಿಯುತವಾಗಿ ನಡೆಸಿಕೊಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಚುನಾವಣೆಯನ್ನು ಹೆಚ್ಚಿಗೆ ಪ್ರಚಾರ ಮಾಡಿ ಅನೌನ್ಸ್ ಮಾಡಿ ಈ ಚುನಾವಣೆಯನ್ನು ಶಾಂತಿಯುತವಾಗಿ ಮಾಡೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಮತ್ತು ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಈ ಚುನಾವಣೆಯನ್ನು ಶಾಂತಿಯುತವಾಗಿ ನಡೆಸಿಕೊಟ್ಟಕ್ಕೆ ಅವ್ರಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ.